ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ DSRC ವ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಿಮ್ಮನ್ನ ಮತ್ತೊಮ್ಮೆ ಒಂದು ಗಣೇಶ ಕೂಡ ಕರ್ಕೊಂಡ್ ಬಂದಿನಿ. ಹೊಸಕೋಟೆಯಲ್ಲಿರುವಂತ ಕುಂಬೇಶ್ವರ ಆರ್ಟ್ಸ್ ಅಂದ್ಬಿಟ್ಟು ಇವರು ನಿಮ್ಗೆ ಒಂದೆರಡಲ್ಲ ವೀಕ್ಷಕರೇ, ಸರಿಸುಮಾರು ಆಲ್ಮೋಸ್ಟ್ ಇಲ್ಲಿ ನೋಡೋದು 28 ವೆರೈಟೀಸ್ ಆಫ್ ಗಣೇಶ ಇದೆ. ಬಟ್ ಇವ್ರ ಹತ್ರ ಏನು ಮಜಾ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ನೀವೆಲ್ಲ POP ಗಣೇಶ ನೋಡಿರ್ತಾರೆ ಫಿನಿಶಿಂಗ್ ವೈಸ್ ಎಲ್ಲ. ಬಟ್ ಇವರು ಮಣ್ಣಿನ ಗಣೇಶನ ಬಾಂಬೆ ಸ್ಟೈಲ್ ನೋಡ್ರಿ ಬಂದು, ಬಾಂಬೆ ಸ್ಟೈಲ್ ಗಣೇಶ ಹೇಗಿರುತ್ತೆ ಅದೇ ಮಣ್ಣಿನಲ್ಲಿ ಕೊಡ್ತಾರೆ ನಮಗೆ. ವಿತ್ ಕಲರೇಷನ್ ಆಗಿರ್ಬೋದು, ನೀವು 100% ನೀವೆಲ್ಲ ಅನ್ಕೊಬಹುದು ಇದೆಲ್ಲ POP ಅಂದ್ಬಿಟ್ಟು. ಇದು ಯಾವುದೋ POP ಇಲ್ಲ, 100% ನಿಮ್ಗೆ ತೋರಿಸ್ತೀನಿ ಮಾಡೋದು. ಪೇಂಟಿಂಗ್ ವರ್ಕ್ ನಡೀತಾ ಇದೆ ಇವಾಗ, ಅದೆಲ್ಲ ತೋರಿಸ್ತಾ ಹೋಗ್ತೀನಿ. ಮತ್ತೆ ಇವರು ಹೋಲ್ಸೇಲ್ ಮತ್ತು ರಿಟೇಲ್ ಎರಡೂ ಕೊಡ್ತಾರೆ. ಸೊ ನಿಮ್ಗೆ ಬನ್ನಿ ತೋರಿಸ್ತಾ ಹೋಗ್ತೀನಿ, ಬರ್ದಾರ ಮಾತಾಡಿಸ್ತಾ ಹೋಗ್ತೀನಿ. ಎಷ್ಟು ವರ್ಷ ಈ ಫೀಲ್ಡ್ ಇದ್ದಾರೆ ಮತ್ತೆ ಏನು ಕತೆ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ. ಹೇಳಿ ಬ್ರದರ್, ನೀವು ಎಷ್ಟು ವರ್ಷ ಈ ಫೀಲ್ಡ್ ಇದ್ದೀರಾ? ಈಗ ಸುಮಾರು ನಮ್ಮ ತಾತ ಮುತ್ತಾತರ ಕಾಲದಿಂದ ಮಾಡ್ಕೊಂಡ್ ಬಂದಿದ್ದಾರೆ. ಅವರೆಲ್ಲ ನಾರ್ಮಲ್ ಆಗಿ ಮಾಡ್ತಿದ್ರು, ನಾವೆಲ್ಲ ಬಾಂಬೆ ಸ್ಟೈಲಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಸುಮಾರು ಒಂದು 10-15 ವರ್ಷದಿಂದ ಮಾಡ್ತಿದ್ದೀವಿ. 15 ವರ್ಷದಿಂದ ಮಾಡ್ತಿದ್ದೀರಾ? ಹೌದು. ಇದು ಆಕ್ಚುಲಿ ನಾನು ಎಲ್ಲರೂ ಅನ್ಕೋತಾರೆ, ನೋಡಿದ್ರೆ ಕಲರೇಷನ್ ನೋಡಿದ್ರೆ ಎಲ್ಲ POP ಅನ್ಕೋತಾರೆ. ಯಾಕಂದ್ರೆ ಈ ತರ ಮಾಡಲು ಗಣೇಶ ಇರೋದು ಮಣ್ಣಿನಲ್ಲಿ ಎಲ್ಲೂ ನಾನು ನೋಡ್ತಿಲ್ಲ, ನಮ್ಮ ಪಿಂಗಳು ನಾನು ನೋಡೇ ಇಲ್ಲ. ಬಟ್ ನೀವು ಹೇಗೆ ಸಾಧ್ಯ ಈ ತರ ಮಾಡಕ್ಕೆ ಅಂತ ಆಲ್ಮೋಸ್ಟ್ ನಾನು ಸ್ಟಾರ್ಟಿಂಗ್ ಬಂದಾಗ ಅದೇ ಕನ್ಫ್ಯೂಷನ್ ಆಯ್ತು ನನಗೆ, ಏನು POPನ ಅಥವಾ ಏನು ಅಂದ್ಬಿಟ್ಟು. ಹೌದು, ಎಲ್ರು ಬಂದ ತಕ್ಷಣ ಕೇಳೋ ಪ್ರಶ್ನೆನೇ ಅದು, POP ಗಣೇಶ ಮಾಡಿದೀರಾ ಅಂತ. ಬಟ್ ಆಕ್ಚುಲಿ POP ಗಣೇಶ ಅಲ್ಲ, ಇದು ಮಣ್ಣಿನ ಗಣೇಶ. ಎಲ್ಲರೂ ಮಣ್ಣಿನ ಗಣೇಶ ಅಲ್ಲಿ ನಾರ್ಮಲ್ ಡಿಸೈನ್ ಮಾಡ್ತಾರೆ. ಬಟ್ ನಾವು POPಗಿಂತ ಚೆನ್ನಾಗಿ ಮಣ್ಣಲ್ಲೇ ಮಾಡಬೇಕು. ಅದಕ್ಕೆ POP ಬ್ಯಾನ್ ಆದಾಗ್ಲಿಂದ ಮಣ್ಣಲ್ಲೇ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು POP ತರನೇ ಬರಬೇಕು ಅಂತ. ವೈಬ್ರೆಂಟ್ ಕಲರೇಷನ್ ನೋಡ್ಬೋದು, ಏನು ಸಕ್ಕತ್ತಾಗಿದೆ ಅನ್ಬಿಟ್ಟು ನೋಡಿ. ಸೂಪರ್ ನೋಡಿ, ಇದೆಲ್ಲ ಕಲರೇಷನ್ ಮೀನಿಂಗ್ ಕಲರೇಷನ್ ಹೈಲೈಟ್ ಆಗಿರುತ್ತೆ. ಹೌದು, ಕಲರೇಷನ್ ಆಗಿರ್ಬೋದು, ಈ ಉಬ್ಬು ನೋಡ್ಬೋದು, ಈ ಕಣ್ಣು ವರ್ಕ್ ಆಗಲಿ ನೋಡ್ಬೋದು, ಎಲ್ಲ ಎಷ್ಟು ಮಜಾ ಇದೆ. ಬಂದ ತಕ್ಷಣ ಕಸ್ಟಮರ್ಸ್ ಕೇಳೋದೆ POP ಗಣೇಶನ ಅಂತ ಕೇಳ್ತಾರೆ. ನಿಮ್ಗೆ ಇಲ್ಲೇ ತೋರಿಸ್ತೀವಿ ನೋಡಿ, ಪಕ್ಕಾ ಮಣ್ಣಿಂದ ನೋಡಿ, ಇಲ್ಲೇ ನೋಡ್ಬೋದು ಇದೆಲ್ಲ. ವಿತೌಟ್ ಯಾವುದೋ ಕ್ರ್ಯಾಕ್ ಬೀಳಲ್ಲ ನಿಮಗೆ, ಇಲ್ಲೇ ತೋರಿಸ್ತೀವಿ ನೋಡಿ, ಇದೆಲ್ಲ ಕ್ರ್ಯಾಕ್ ಬಿದ್ದಿದೆ ನೋಡಿ. ಇದರೊಳಗೆ ಇವಾಗ ಜಸ್ಟ್ ಪ್ಯಾಚಿಂಗ್ ವರ್ಕ್ ಮಾಡ್ತಾ ಇದ್ದಾರೆ ಆಕ್ಚುಲಿ. ವಿತೌಟ್ ಪೇಂಟ್ ಗಣೇಶ ಇದು ವಿತ್ ಪೇಂಟ್ ಗಣೇಶ. ಎಷ್ಟು ತರ ಮಾಡಲ್ ಇದೆ ನಿಮ್ಮ ಹತ್ರ? ನಮ್ಮ ಹತ್ರ 2 feet ಇಂದ 6 feet ವರೆಗೂ ಒಂದು 28 ಮಾಡಲ್ಸ್ ಇದೆ. ಇದನ್ನ ಕಸ್ಟಮೈಸರ್ ಮಾಡ್ಕೊಡ್ತಾರೆ? ಕಸ್ಟಮೈಸ್ ಏನಿಲ್ಲ. ಮಿನಿಮಮ್ ಇಷ್ಟು ಹೌದು, ಆ ಮಾಡಲ್ಸ್ ಅಲ್ಲಿ ಮಾಡ್ತೀವಿ. ಈ ಮಾಡಿರೋ ಮಾಡಲ್ಸ್ ಅಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಒಬ್ಬೊಬ್ಬರು ಒಂಥರ ನೋಡಿ ಹೆಂಗಿದೆ, ಇದಾಗಿರ್ಬೋದು. ಇದೊಂದು ಹೇಳ್ಬೋದು, ತೋರಿಸ್ಕೊಡ್ತಾರೆ ಹೆಂಗಿದೆ ನೋಡಿ. ಇದು ಬಂದು ಲಾಲ್ಬಾಗ್ ಗಣೇಶ. ಸೂಪರ್ ನೋಡಿ ವೀಕ್ಷಕರೇ, ಲಾಲ್ಬಾಗ್ ಗಣೇಶ ಹೇಗಿದೆ, ಸೂಪರ್ ಆಗಿದೆ. ಇದು ಎಷ್ಟು ಫೀಟ್ ಬರುತ್ತೆ? ಇದು 4 feet ಬರುತ್ತೆ. ಪ್ರೈಸಿಂಗ್ ಏನು ಹೇಳ್ಬೋದು? ಹೆಂಗೆ ಅಂದಾಜು? ಪ್ರೈಸ್ ಆಕ್ಚುಲಿ ಇನ್ನೂ ಡಿಸ್ಕ್ಲೋಸ್ ಮಾಡಿಲ್ಲ. ಅಂದಾಜು ಎಷ್ಟು ಇರ್ಬೋದು ಒಂದು ಅಂದಾಜು? ಸುಮ್ಮನೆ ರಿಟೇಲ್ ಅಂತಂದ್ರೆ ಈಗ ಬೇರೆ ಕಡೆ ತಗೊಂಡೋಗ್ತಾರೆ ಶಾಪ್ ಕೀಪರ್ಸ್ ಅವರು ಒಂದು 15 to 18K ವರೆಗೂ ಮಾರ್ತಾರೆ. 15 ರಿಂದ 18 ಸಾವಿರ ಮಾರ್ತಾರೆ. ಬಟ್ ಕೆಲಸನೂ ಹಂಗೆ ಇರುತ್ತೆ. ಕೆಲಸ ಆಗಿರ್ಬೋದು, ಫಿನಿಶಿಂಗ್ ಆಗಿರ್ಬೋದು, ಪೇಂಟ್ ಆಗಿರ್ಬೋದು. ಹೌದು, ಬಂದ ತಕ್ಷಣ ಕಣ್ಣು, ಸೊಂಡ್ಲ. ಉಪ್ಪು ನೋಡ್ಬೋದು. ಹೌದು, ಒಂದು ನಾರ್ಮಲ್ ಒಂದು ಆನೆಗೆ ಹೇಗೆ ಉಬ್ಬಿರುತ್ತೆ ಅದೇ ತರನೇ ಮಾಡಿದ್ದಾರೆ. ನೋಡ್ತಿರ್ಬೋದು, ಕೊಂಬು ಆಗಿರ್ಬೋದು. ಈ ಒಂಥರ ಮಜಾ ಇದೆ ಆಕ್ಚುಲಿ. ಕಲರೇಷನ್ ಆಗಿರ್ಬೋದಲ್ಲ, ಇದೊಂದು ಇಂಬಸ್ ಆಗಿದೆ. ಅಲ್ಲಿ ನೋಡೋದು ಅದು ಮಜಾ ಆಗಿದೆ. ಇದು ಬಂದು ದರ್ಬಾರ್ ಗಣೇಶ. ದರ್ಬಾರ್ ಇದು ದರ್ಬಾರ್ ಗಣೇಶ ನೋಡಿ. ದರ್ಬಾರ್ ಗಣೇಶ ಹೇಗಿದೆ ಮೇನ್ ಇಲ್ಲಿ ನೋಡಿ, ಪಂಚೆ ಕಲರೇಷನ್ ನೋಡ್ಬೋದು ನೀವು. ಮಿಕ್ಸ್ ಕಲರ್ ಇದೆ, ಗೋಲ್ಡ್ ಕಲರ್ ಆಗಿರ್ಬೋದು. ಒಂಥರ ಮಿಕ್ಸ್ ಕಲರ್ ಸಕದ ಮಾಡಿದಾರೆ ಅಂದ್ರೆ ಹೇಳ್ಬೋದು ಆಕ್ಚುಲಿ. ಮೇನ್ ಅಟ್ರಾಕ್ಷನ್ ಆಗಿದೆ ಕಣ್ಣು ಬ್ರದರ್. ಹೌದು, ಯಾಕಂತಂದ್ರೆ ಬೇರೆ ಕರೆಸ್ತೀರಾ? ಇಲ್ಲ, ನಾವು ಮಾಡೋದು, ನಾವು ಪೇಂಟ್ ಮಾಡೋದು ಎಲ್ಲ ನಮ್ಮ ಫ್ಯಾಮಿಲಿ ಅವರೇ ಮಾಡೋದು. ವರ್ಕರ್ಸು ಇಷ್ಟೊಂದು ಫಿನಿಶಿಂಗು, ಇಷ್ಟೊಂದು ಐಸ್ ಆಗಿರ್ಬೋದು. ಹೌದು, POP ಎಲ್ಲೋ ಈ ತರ ಫಿನಿಶಿಂಗ್ ಬರಲ್ಲ. ಕೆಲ್ಸವ್ರು ಮಾಡಿದ್ರು ಈ ತರ ಫಿನಿಶ್ ಕೊಡೋದು ಇಲ್ಲ. ನಮ್ಮ ಓನ್ ವರ್ಕ್ ಆಗಿರೋದಕ್ಕೆ ನಾವು ಈ ತರ ಒಂದು ಫಿನಿಶ್ ಕೊಡ್ತೀವಿ, ಈ ತರ ಒಂದು ಪೇಂಟ್ ಮಾಡ್ತೀವಿ. ಮೇಯ್ನು ಕಣ್ಣು, ಸೊಂಡ್ಲ, ಮೂತಿ, ಅದರಲ್ಲೇ ಅಟ್ರಾಕ್ಷನ್. ಅದೇ ಕಿವಿ ನೋಡಿ, ಕಿವಿ ಡಿಫ್ರೆಂಟ್ ಆಗಿದೆ, ಬಟರ್ಫ್ಲೈ ತರ ಕಿವಿ. ಹೌದು, ಸೂಪರ್. ನೆಕ್ಸ್ಟ್ ಇದು ಬಂದು ಸೈಡ್ ದರ್ಬಾರು, ಕಾಲ್ ಮೇಲೆ ಕಾಲ ಕುತ್ಕೊಂಡಿರೋದು. ಡಿಫ್ರೆನ್ಸ್ ನೋಡಿ, ಇದು ದರ್ಬಾರ್ ಗಣೇಶನೇ. ಸ್ವಲ್ಪ ಇದು ಈ ತರ ಈ ಕಡೆ ಕಾಲ ಹಾಕೊಂಡು ಇದು ಕಾಲ್ ಮೇಲೆ ಕಾಲ ಹಾಕೊಂಡು
ಪಂಚೆ ಕಲರ್ ಆಗಿರ್ಬೋದು, ಬಾಡಿ ಕಲರ್ ಆಗಿರ್ಬೋದು, ಡೀಟೇಲಿಂಗ್ ಮಸ್ತಾಗಿದೆ. ಐಸ್ ನೋಡಿ, ಐಸ್ ಇದು ಅದು ಫುಲ್ ಚೇಂಜಸ್. ಇದು ನೋಡಿ ಮತ್ತೆ ಇದು ನೋಡಿ, ಬ್ರೌನ್ ಕಲರ್ಸ್ ಅದು. ಇದು ಗ್ರೀನ್ ಹೌದು. ಇದು ಬಂದು ಸೈಡ್ ಶಿವ ಗಣೇಶ 3.5 ಅಡಿ. 3.5 ಅಡಿನ ನೋಡಿ. ಆಕ್ಚುಲಿ ಇದು ಹೆಂಗೆ ನೋಡಿ, ಒಂದೊಂದು ಕಣ್ಣು ಕಲರೇಷನ್ ನೋಡ್ಬೋದು. ಇದು ನೋಡಿ, ಇದೊಂಥರ ಡಿಫ್ರೆಂಟ್ ಆಗಿದೆಯಾ ನೋಡಿ, ಇದೊಂಥರ ಡಿಫ್ರೆಂಟ್ ಆಗಿದೆಯಾ ನೋಡಿ, ಇದೊಂದು ಡಿಫ್ರೆಂಟ್ ಆಗಿದೆ, ಇದೊಂಥರ ಡಿಫ್ರೆಂಟ್ ಆಗಿದೆ. ಆಕ್ಚುಲಿ ಹೇಳ್ಬೇಕಾದ್ರೆ ಎಲ್ಲ ಒಂದು ಡಿಫ್ರೆಂಟ್ ಆಗಿ ಮಾಡಿದ್ರೆ. ಆಲ್ಮೋಸ್ಟ್ ಯಾವ್ದು ಸಿಮಿಲರ್ ಅನ್ಸಲ್ಲ ನಮಗೆ. ಒಂದೊಂದು ಪ್ಯಾಟರ್ನ್ ಒಂದು ಡಿಸೈನ್ ಇದೆ. ಇದು ನೋಡ್ಬೋದು, ತಂದೆ ಪಕ್ಕದಲ್ಲಿ ಇರೋ ತರದ್ದು. ತಂದೆ ಏನೋ ಶಿವ ಭಿಕ್ಷಾಟನೆ ಮಾಡ್ತಿರೋದು ಅನ್ಕೋತಿದ್ದೀವಿ. ಆಕ್ಚುಲಿ ಕ್ಲಿಯರ್ ಗೊತ್ತಿಲ್ಲ, ಬಟ್ ಅಲ್ಲಿ ಏನೋ ಇದೆ. ಇದು ಅದ ಮಜಾ ಇದೆ ಆಕ್ಚುಲಿ ಇದರ ಕಲರೇಷನ್. ಇದು 3.5 ಅಡಿ ಬರ್ತದೆ. ಹೌದು ನೋಡಿ, ಇದು ನೋಡಿ, ಇನ್ನೊಂದು ಮೇನ್ ಮಜಾ ಅಂದ್ರೆ ಇದೊಂದು ಆಯುಧ ನೋಡ್ಬೋದು. ಮತ್ತೆ ಇಲ್ಲಿ ನೋಡಿ ಗದೆ ಇಟ್ಕೊಂಡು ನೋಡ್ತಿರ್ಬೋದು, ಗದೆ ಕಲರೇಷನ್ ನೋಡ್ತಿರ್ಬೋದು ನೀವು. ಹೇಗಿದೆ ನೋಡಿ, ನೋಡಿ ಮಜಾ ಇದೆ, ಸಕಾಲಾಗಿ ಸೂಪರ್. ಈ ತರ ಎಷ್ಟು ಸಿಗ್ಬೋದು ಬ್ರದರ್? ಒಂದು ಅಂದಾಜು ಇವಾಗ ಯಾರೋ ಬೇಕು ರಿಟೇಲ್ಗೆ ಅಂದ್ರೆ ಎಷ್ಟು ಸಿಗ್ಬೋದು ಈ ತರದೊಂದು? ರಿಟೇಲ್ಗ ಹೋಲ್ಸೇಲ್ಗ? ಹೋಲ್ಸೇಲ್, ಸಾರಿ ಹೋಲ್ಸೇಲ್ ಅವ್ರಿಗೆ. ಹೋಲ್ಸೇಲ್ಗೆ ಈಗ ಒಂದು ಈಚರ್ಗೆ ಒಂದು 25 ಪೀಸಸ್ ಬರುತ್ತೆ. ಎಲ್ಲ ನಮ್ಮ ಹತ್ರ ಇರೋ ಮಾಡಲ್ಸ್ ಒಂದು 2 ತಗೊಂಡ್ರು ಒಂದು ಗಾಡಿ ಲೋಡ್ ಆಗೋದು. ಓಕೆ, ಸಾಕ್. ಜಾಸ್ತಿ ಎಲ್ಲ ಬರೋರು ಜಾಸ್ತಿ ತಗೊಂಡೋಗಲ್ಲ. ಹೆಂಗೆ ಅಂತಂದ್ರೆ ನಾವು ಎಲ್ರಿಗೂ ಕೊಡ್ಬೇಕು. ನಮ್ಮ ಹತ್ರ ಒಂದು 50ರಿಂದ 60 ಜನ ಕಸ್ಟಮರ್ಸ್ ಇದ್ದಾರೆ. ಎಲ್ರಿಗೂ ಡಿವೈಡ್ ಮಾಡ್ಕೊಂಡು 2 ಕೊಡ್ತೀವಿ. ಜಾಸ್ತಿ ಎಲ್ರಿಗೂ, ಯಾಕಂತಂದ್ರೆ ಕೆಲಸ ಜಾಸ್ತಿ ಇದು. ಎಲ್ರಿಗೂ ಜಾಸ್ತಿ ಬಲ್ಕ್ ಆಗಿ ಕೊಡೋದಕ್ಕಾಗಲ್ಲ. ನಮ್ ಗಣೇಶ ಎಲ್ಲ ಕಡೆ ಹೋಗ್ಬೇಕು. ನಾವು ಮೇನ್ ಏನು ಹೆಸರು ಮಾಡ್ಬೇಕು. ನಿಜ. ಈ ತರ ಕೊಟ್ರೆ ಇನ್ನೇನ್ ಬ್ರದರ್, ಹೆಸರು ಮಾಡದೆ ಇರ್ತೀರಾ ಹೇಳಿ? ಎಲ್ಲ ಕಡೆ ಹೋಗ್ಬೇಕು, ಹೆಸರಾಗ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಈ ನಮ್ದೇ ಒಂದು ಸ್ವಂತ ಓನ್ ಕೆಲಸ ಇಟ್ಕೊಂಡು ಈ ರೇಂಜ್ ನಾವೇ 24 hours ಇದೆ. ವರ್ಷ ಪೂರ್ತಿ ಇದೇ ಕೆಲಸ ಇರುತ್ತೆ. ಕೆಲ್ಸವ್ರು ಕೊಟ್ರೆ ಈ ಫಿನಿಶ್ ಬರಲ್ಲ. ಅದಕ್ಕೆ ಸ್ವಂತ ಕೆಲಸ ನಾವೇ ಮಾಡ್ತಾ ಇದೀವಿ. ಇಷ್ಟಪಟ್ಟು ಮಾಡಿದ್ರೆ ಹಿಂಗ್ ಬರುತ್ತೆ ಅಂತ ಹೇಳ್ಬೋದು ಆಕ್ಚುಲಿ ಅಲ್ವಾ? ಇಷ್ಟಪಟ್ಟೆ ಕೆಲಸ ಮಾಡ್ತಾ ಇದ್ದೀವಿ. ಬ್ರದರ್ ಆಕ್ಚುಲಿ ಇದು ಹೋಲ್ಸೇಲ್ ಅಂದ್ರೆ ಮಿನಿಮಮ್ ಎಷ್ಟು ಪೀಸ್ ತಗೋಬೇಕಾಗುತ್ತೆ ಅಂದಾಜು ಏನಾದ್ರು ಇದೆಯಾ? ಹೋಲ್ಸೇಲ್ ಮ್ಯಾಕ್ಸಿಮಮ್ ಒಂದು 20 ಪೀಸಸ್ ತಗೋಬೇಕು. 20 ಪೀಸಸ್ ಮೇಲೆ ಹೋಲ್ಸೇಲ್ಸ್ ಕೊಡೋದು. 20 ಬಿಲೋ ತಗೊಂಡ್ರೆ ಹೋಲ್ಸೇಲ್ ಕೊಡಲ್ಲ. ಅದು ಈ ಒಂದೇ ಸೀಸ್ ತಗೋಬೇಕು ಅದೇನಿಲ್ಲ, ಏನಿಲ್ಲ. ಯಾವ ಪೀಸ್ ಬೇಕಾದ್ರೂ ಕೊಡ್ತೀವಿ, ಎಲ್ಲ ಪೀಸಸ್ ತಗೋಬಹುದು. ಬಟ್ ನೀವು ಡೆಲಿವರಿ ಇಲ್ಲ, ನೀವೇ ಅವರೇ ಡೆಲಿವರಿ ಅವರೇ ತಗೋಬೇಕು. ವೆಹಿಕಲ್ ಬೇಕಾ ಕರ್ಸ್ತೀವಿ, ವೆಹಿಕಲ್ ಫೆಸಿಲಿಟಿ ಇಲ್ಲೇ ಇರುತ್ತೆ. ಕರ್ಸ್ತೀವಿ, ಲೋಡ್ ಎಲ್ಲ ನೀಟಾಗಿ ಪ್ಯಾಕ್ ಮಾಡ್ಕೊಡ್ತೀವಿ, ತಗೊಂಡೋಗ್ಬೇಕು. ನೀವು ಬೆಂಗಳೂರು ಸುತ್ತಮುತ್ತ ಕೊಟ್ಟಿದ್ದೀರಾ? ಎಂಟೈರ್ ಬ್ಯಾಂಗ್ಳೂರ್ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿದೀನಿ. ಈ ಕಡೆ ನೆಲಮಂಗಲ, ಹೆಸರುಘಟ್ಟ, ಜಾಲಹಳ್ಳಿ, ಯಶವಂತಪುರ, ವಿಜಯನಗರ, ಜಯನಗರ, ರಾಜಾಜಿನಗರ, JP ನಗರ, ಎಂಟೈರ್ ಬ್ಯಾಂಗ್ಳೂರ್ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸುಮ್ಮನೆ ಇಲ್ಲಿ ಅಲ್ಲೇ ಅಂತ ಇಲ್ಲ. ಮೈಸೂರು ಹೋಗುತ್ತೆ, ಮಂಡ್ಯ ಹೋಗುತ್ತೆ, ಈ ಕಡೆ ಹಾಸನ್ನು, ಕರ್ನಾಟಕ ಕವರ್ ಮಾಡ್ತಾರೆ. ಎಲ್ಲ ನಮ್ ಕರ್ನಾಟಕ ಎಲ್ಲ ಡಿಸ್ಟಿಕ್ ಹೋಗುತ್ತೆ. ದಾವಣಗೆರೆ ಹೋಗುತ್ತೆ, ಧಾರವಾಡ ಹೋಗುತ್ತೆ, ಈ ಕಡೆ ಆಂಧ್ರ, ಸೇಲಂ, ತಮಿಳ್ನಾಡು ಎಲ್ಲ ಕಡೆ. ಈಗ ಮಣ್ಣಲ್ಲಿ ಈ ಒಂದು ಕಾನ್ಸೆಪ್ಟ್ ಮಾಡಿರೋದಕ್ಕೆ ಕಸ್ಟಮರ್ಸ್ ಎಲ್ಲ ಈಗ ಬರ್ತಿದ್ದಾರೆ. ಹೆಂಗ್ ಐಡಿಯಾ ಬಂತು ಅಂದ್ರೆ ಕುತೂಹಲ. ಐಡಿಯಾ ಅನ್ನೋದಕ್ಕಿಂತ ಮುಂಚೆ ಎಲ್ರು ಮಣ್ಣಲ್ಲಿ ಮಾಮೂಲಿ ನಾರ್ಮಲ್ ಗಣೇಶ ಮಾಡ್ತಾರೆ. ಹೌದು, ನಾರ್ಮಲ್ ಗಣೇಶ ಎಲ್ರು ಮಾಡ್ತಾರೆ. ಬಟ್ ನಾವು POP ಬೇರೆ ಬ್ಯಾನ್ ಆಯ್ತು. POP ಬ್ಯಾನ್ ಆದಾಗ್ಲಿಂದ ನಾವು ಮಣ್ಣಲ್ಲಿ ಏನಾದ್ರೂ ಒಂದು ಹೊಸ ಪ್ರಯತ್ನ ಮಾಡಬೇಕು ಅನ್ನೋ ಒಂದು ಥಾಟ್ ತುಂಬಾ ಇತ್ತು. ಅದಕ್ಕೆ ಏನಾದ್ರೂ ಮಾಡಿ ಸಕ್ಸಸ್ಫುಲ್ ಮಾಡಬೇಕು. ಖಂಡಿತ ಸಕ್ಸಸ್ಫುಲ್ ಆಗುತ್ತೆ ಬ್ರದರ್. ಈ ತರ ಫಿನಿಶಿಂಗ್ ಕೊಟ್ರೆ 100% ಹೇಳ್ತಾ ಇರಲ್ಲ. ನನಗೆ ಆಕ್ಚುಲಿ ಕಣ್ಣು ಕುಕ್ಕುತ್ತದೆ ಆಕ್ಚುಲಿ ನೋಡಿದ್ರೆ ನಿಮಗೆ. ಇದು ಬುಲ್ ಗಣೇಶ ನೋಡಿ, ಎತ್ತಿನ ಮೇಲೆ ಕೂತಿರೋ ಗಣೇಶ ಇದು ನೋಡ್ತಿರ್ಬೋದು. ಮಜಾ ಇದೆ ನನಗೆ. ಡಿಫ್ರೆಂಟ್ ಒಂದೊಂದು ನಿಮ್ಗೆ ಹುಬ್ಬ ಆಗಿರ್ಬೋದು, ಕಲರೇಷನ್, ಕಣ್ಣು ಎಲ್ಲ ಡಿಫ್ರೆಂಟ್ ಆಗಿ ಮಾಡಿದಾರೆ ಅಂತ ಹೇಳ್ಬೋದು. ವಿಷಯ ನೋಡ್ತಿರ್ಬೋದು. ಇದೊಂದು ಡಿಫ್ರೆಂಟ್. ಇದು ಎಷ್ಟು ಫೀಟ್ ಇದೆ ಬ್ರದರ್? ಇದು 3 ಫೀಟ್ ಬರುತ್ತೆ. 3 ಫೀಟ್ ನೋಡಿ. ಆಕ್ಚುಲಿ ಇದ್ರ ಲೈನ್ ಇರೋದಲ್ಲ ಅದೇ ತರದೇ, ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ನೋಡಿ. ಈ ಪಂಚೆ ಕಲರ್ ಬೇರೆ ಇದೆ, ಅದೇ ಸೇಮ್ ಮಾಡಲ್ ಕಲರ್ ಡಿಫ್ರೆನ್ಸ್ ಇರುತ್ತೆ. ಒಂದೇ ಮಾಡಲ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ಸ್. 1 2 3 4 5 ಇಲ್ಲಿ ಲೈನ್ ಅಲ್ಲಿ 5 ನಿಲ್ಸಿದ್ದಾರೆ. ಬಟ್ ಒಂದೊಂದು ಡಿಫ್ರೆಂಟ್. ಇಲ್ಲಿ ನೋಡಿ, ಇಲ್ಲಿ ನೋಡಿದ್ರೆ ಪರ್ಪಲ್ ಕಲರ್ ಪಂಚೆ ನೋಡಬಹುದು, ಇಲ್ಲಿ ಗ್ರೀನ್ ನೋಡಬಹುದು, ಆ ಕಡೆ ಬ್ಲೂ, ಆ ತರ ನಿಮಗೆ ಡಿಫ್ರೆಂಟ್ ಸ್ವಲ್ಪ ಕಲರೇಷನ್ ಡಿಫ್ರೆಂಟ್ ಮಾಡಿರ್ತಾರೆ. ಕಲರ್ ಒಂದೇ ಮಾಡಲ್ಲ, ಕಲರ್ ಎಲ್ಲ ಚೇಂಜಸ್ ಮಾಡಿ. ನಿಜ ಇಷ್ಟೆಲ್ಲ ಮಾಡಿ. ಈಗ ಅಲ್ಲಿ ನೋಡಿರ್ಬೋದು ನೀವು ಲಿಂಗ ಗಣೇಶ. ಹೌದು, ಅಲ್ಲಿ ಒಂಥರ ಲಿಂಗ ಇದೆ, ಇಲ್ಲೊಂಥರ ಕಲರ್ ಚೇಂಜಸ್ ಮಾಡಿ. ಸೂಪರ್. ಓಕೆ, ವೈಟ್. ಹೌದು, ವೈಟ್ ಸಿಂಗಲ್ ಶೇಡ್. ಸೂಪರ್ ವೈಬ್ರೆಂಟ್ ಆಗಿದೆ. ಕಲರ್ ಮಾತ್ರ ನಿಂಗೆ ಮಸ್ತ್ ಆಗಿದೆ. ಕಸ್ಟಮೈಸ್ ಮಾಡ್ಸೋದೇ ಬೇಡ. ಇದು ನೋಡಿದ್ರೆ ಸಾಕು. ಕಸ್ಟಮೈಸ್ ಕೇಳಲ್ಲ, ಯಾಕಂತಂದ್ರೆ ಎಲ್ರಿಗೂ ಲೈಕ್ ಆಗುವಂತ ಗಣೇಶನೇ ನಮ್ ಕಾನ್ಸೆಪ್ಟ್ ಅಲ್ಲಿ ಮಾಡ್ತೀವಿ. ಬಟ್ ನಮ್ ಕಸ್ಟಮೈಸ್ ಯಾರು ಕೇಳಲ್ಲ. ನಮ್ಗೆ ಗಣೇಶ ಕೊಡಿ ಅಂತ ಕೇಳಲ್ಲ. ನಿಮ್ಗೆ 28 ತರ ನಿಮ್ಗೆ ಮಾಡ್ಲಿದೆ ಅಂತ ಹೇಳಿದ್ರೆ ಕಸ್ಟಮೈಸ್ ಹೆಂಗ್ ಕೇಳ್ತಾರೆ? ಆಪ್ಷನ್ಸ್ ನಿಮ್ಗೆ ಬೇಜಾರಿದೆ. ಆಕ್ಚುಲಿ ಆಪ್ಷನ್ ಇದ್ರೆ ಟೈಮಲ್ಲಿ ನಿಮ್ಗೆ ಕೇಳಬಹುದು ಅಷ್ಟೇ. ಕಸ್ಟಮರ್ ರೀಚ್ ಆಗೋ ತರನೇ ನಮ್ ಕಾನ್ಸೆಪ್ಟ್ ಅಲ್ಲಿ ಮಾಡ್ತೀವಿ. ನಿಜ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಮಜಾ ಹೇಳ್ಬೇಕಂದ್ರೆ. ಸೂಪರ್ ನೋಡಿ, ಇದೊಂಥರ ಡಿಫ್ರೆಂಟ್ ಆಗಿದೆ. ಅಲ್ಲಿ ಸ್ಟಾರ್ಟಿಂಗ್ ಫಸ್ಟೇ ತೋರಿಸಿದೆ ನಿಮ್ಗೆ. ಅದೇ ಸೇಮ್ ಮಾಡಲ್ ಸ್ವಲ್ಪ ಡಿಫ್ರೆಂಟ್ ಇದೆ ನಿಮ್ಗೆ. ಆಕ್ಚುಲಿ ಬ್ಯಾಕ್ ಗ್ರೌಂಡ್ ಕಲರ್ ಆಗಿರ್ಬೋದು. ಇದು ಬಂದು ಫುಲ್ ವೈಟ್ ಅಲ್ಲಿ ಬರುತ್ತೆ ನಿಮ್ಗೆ. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು, ಮಸ್ತ್ ಆಗಿದೆ ಇಲ್ಲಿ ಪಕ್ಕದಲ್ಲಿ ಬ್ರೋ. ಮತ್ತೆ ನಿಮ್ಗೆ ಪೇಂಟಿಂಗ್ ವರ್ಕ್ ಯಾವ ತರ ಮಾಡ್ತಿರೋ ಪ್ರೋಸೆಸ್ ನೋಡಬಹುದು ಏನಾದ್ರು? ಬನ್ನಿ ತೋರಿಸ್ತೀನಿ. ನೋಡಿ ವೀಕ್ಷಕರು, ಇಲ್ಲಿ ಪ್ರೆಸೆಂಟ್ ಪೇಂಟಿಂಗ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ನೋಡಿ, ಇಲ್ಲಿ ನಿಮ್ಗೆ ತೋರಿಸಿದ್ನಲ್ಲ,
ಅದೇ ಕಾನ್ಸೆಪ್ಟ್ ಇಲ್ಲಿ ಪೇಂಟಿಂಗ್ ವರ್ಕ್ ನಡೀತಾ ಇದೆ ಇವಾಗ. ಇದು ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟ್, ಕಲರಿಂಗ್ ವೇಷನ್ ನೋಡ್ತಿರ್ಬೋದು ನೀವು ಇಲ್ಲಿ 1 2 3 4 5 6 ಕಲರೇಷನ್ ನಡೀತಾ ಇದ್ದಿಲ್ಲ ಆಕ್ಚುಲಿ ನೋಡ್ತಿರ್ಬೋದು. ಕಲರ್ಸ್ ಎಲ್ಲ ಚೇಂಜಸ್ ಇರುತ್ತೆ. ನೋಡಿ ಒಂದು ಪ್ಯಾಟರ್ನ್ ಸ್ವಲ್ಪ ಡಿಫ್ರೆನ್ಸ್ ಇದೆ ನೋಡಿ. ಇಲ್ಲೇ ನೋಡಿದ್ರೆ ನೋಡಿ, ಇಲ್ಲ ಎಲ್ಲ ನೋಡ್ಬೋದು, ಇಲ್ಲಿ ಗ್ರೀನ್ ನೋಡ್ಬೋದು, ಇಲ್ಲಿ ಲೈಟ್ ಗ್ರೀನ್ ನೋಡ್ಬೋದು, ಪಿಂಕ್, ಆ ತರ ನಿಮ್ ಕಲರೇಷನ್ ಡಿಫ್ರೆಂಟ್ ಕೊಡ್ತಾರೆ. ಇದು ಅಲ್ಲಿ ನೋಡಿದ್ರೆ ಅದೇ ಸೇಮ್ ಬಟ್ ಕಲರ್ ಚೇಂಜ್ ಇದೆ. ಓಕೆ ಓಕೆ ಓಕೆ. ಸೈಡ್ ಶಿವ, ಓಕೆ ಬುಲ್ಲು, ಇದು ಅಲ್ಲಿ ನೋಡಿದ್ವಿ. ಆಮೇಲೆ ಚಿಕ್ಕದು. ಓ ಇದು ಎಷ್ಟು ಫೀಟ್ ಇದೆ ಇದು? ಇದು ಬಂದು 2.5 ಅಡಿ ಬರುತ್ತೆ. 2.5 ಅಡಿ ಗಣೇಶ. ಸೂಪರ್ ನೋಡಿ ಸರ್. ಯಾವ ತರ ಕಲರೇಷನ್ ಯಾವ ಕಲರ್ ಯೂಸ್ ಮಾಡ್ತಿದ್ರು ಪೇಂಟಿಂಗ್ ಅಂದ್ರೆ? ಕಲರ್ ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ವಾಟರ್ ಪೇಂಟ್ ಯೂಸ್, ಆಯಿಲ್ ಬೇಸ್ ಯಾವುದು ಯೂಸ್ ಮಾಡೋದಿಲ್ಲ, ವಾಟರ್ ಬೇಸ್ ಯೂಸ್ ಮಾಡೋದು. ಇದೆಲ್ಲ ಕರಗಿದ್ರೆ ಎಷ್ಟೊತ್ತು ಕರಿಬೋದು ಅಂದಾಜು? ಕರ್ಗೋಗುತ್ತೆ 1 ಅವರ್ಗೆಲ್ಲ ಕರ್ಗೋಗುತ್ತೆ. ಮಣ್ಣ ನೀರಲ್ಲಿ ಇಟ್ಟಿದ ತಕ್ಷಣ ಕರ್ಗೋಗ್ಬಿಡುತ್ತೆ. POP 10 years ಆದ್ರೂ ಮೆಲ್ಟ್ ಆಗಲ್ಲ ನೀರಲ್ಲಿ. ಬ್ರದರ್ ಆಕ್ಚುಲಿ POP ಬ್ಯಾನ್ ಮಾಡಿ. ಆಕ್ಚುಲಿ ಬೆಂಗಳೂರಲ್ಲಿ ನೀರಿಲ್ಲ, ನೀರಿನ ವ್ಯವಸ್ಥೆ ಇಲ್ಲ ನಮ್ಮ ಬೆಂಗಳೂರಲ್ಲಿ. ನಮ್ಮ ಜನಕ್ಕೆ ನೀವು ನಂಬಲ್ಲ ಬ್ರದರ್, ನನಗೂ ಆಕ್ಚುಲಿ POP ಬೇಕು ಅಂತ ಮೊನ್ನೆ ಕಮೆಂಟ್ ಮಾಡೋಣ ಹುಡುಗ. ಏನ್ ಹೇಳ್ತೀರ ನಮ್ಮ ಜನಕ್ಕೆ? ಇಷ್ಟೆಲ್ಲ ನೀವು ಕೊಟ್ಟರು ನಮ್ಮ ಜನ POPನೇ ಬೇಕು ಅಂತ ಹೇಳಕ್ಕಾಗುತ್ತೆ. POPನೇ ಕೇಳ್ತಾರೆ. ಬಟ್ ಏನಂತಂದ್ರೆ ಈಗ POP ಬ್ಯಾನ್ ಮಾಡಿದಾಗ್ಲಿಂದ BBMP ಅವರು, ಈ ಪೊಲ್ಯೂಷನ್ ಬೋರ್ಡ್ ಅವರು ತುಂಬಾ ರೆಸ್ಟ್ರಿಕ್ಷನ್ಸ್ ಮಾಡ್ತಿದ್ದಾರೆ. ಈ ವರ್ಷ POP ಇಡಂಗಿಲ್ಲ, ಆಲ್ರೆಡಿ ನಮ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಸುಮಾರು ಒಂದು 5 ವರ್ಷದಿಂದ ನಾವು POPನೇ ಮಾಡಿಸಲ್ಲ. ಫಸ್ಟ್ ಅದಕ್ಕೂ ಮುಂಚೆ POP ಮಾಡಿಸ್ತಾ ಇದ್ವಿ. POP ಬ್ಯಾನ್ ಆದಾಗ್ಲಿಂದ ಅದು POP ಮಾಡಿದಷ್ಟು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಬರ್ತಾರೆ ಪೊಲ್ಯೂಷನ್ ಬೋರ್ಡ್ ಅವ್ರು ಬರ್ತಾರೆ, ಬಂಡವಾಳ ಹಾಕಿದ್ಮೇಲೆ ಬರ್ತಾರೆ, ನೋಡ್ತಾರೆ POP ಅಂದ್ರೆ ಗೋಡನ್ ಸೀಸ್ ಮಾಡ್ತಾರೆ, ಹೋಗ್ತಾರೆ. ಅವಾಗ ನಮ್ಗೆ ರಿಸ್ಕ್ ಆಗುತ್ತೆ. ನಾವು ವರ್ಷ ಪೂರ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು POP ಮಾಡಿದೆ. ಅದಕ್ಕೆ ಜನಕ್ಕೆ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿ ರೀಚ್ ಮಾಡಬೇಕು ಅಂತ POP ಕ್ಲೋಸ್ ಮಾಡ್ಬಿಟ್ಟು ಈಗ ಮಣ್ಣಲ್ಲೇ ಮಾಡಿದ್ದು. ಅದೇ POP ಗಿನ್ನ ಚೆನ್ನಾಗಿದೆ. ಫಿನಿಶಿಂಗ್ ನೋಡ್ಬೋದು ನೀವು, ಏನ್ ಮಜಾ ಇದೆ ನೋಡಿ. ವೈಬ್ರೆಂಟ್ ಕಲರ್ ನಿಮ್ಗೆ ವೈಬ್ರೆಂಟ್ ಆಗಿದೆ. ಅದೇ ಮೇನ್ ಮೆನ್ಗೆ. ಇದು ಎಷ್ಟು ಫೀಟ್ ಇದೆ ಬ್ರದರ್ ಇದು? ಇದು 4.5 ಅಡಿ ಬರುತ್ತೆ. 4.5 ಅಡಿ. ಓ ಇದು ಪಾಟೀಲ್ ಗಣೇಶ ಅಲ್ವಾ ಇದು ಪಕ್ಕದಲ್ಲಿ ಇರೋದು? ನೋಡಿ ವೀಕ್ಷಕರೇ, ಇದು ಒಂಥರ ಫೇಮಸ್ ಅಂತ ಹೇಳ್ಬೋದು ಗಣೇಶನ್. ಪಾಟೀಲ್ ಗಣೇಶ ತುಂಬಾ ಎಲ್ಲರೂ ಲೈಕ್ ಮಾಡೋದು ಇದೊಂದು ಗಣೇಶನ. ಡೆಕೋರೇಷನ್ ತುಂಬಾ ಸಿಂಪಲ್ ಆಗಿ, ಸಿಂಪಲ್ ಆಗಿರುತ್ತೆ. ಕೂತಿರೋ ಇದು ನೋಡಬಹುದು. ಅದಕ್ಕೆ ಈ ತರ ಕುತ್ಕೊಳ್ಳೋಕೆ ಪಾಟೀಲ್ ಗಣೇಶ ಅಂತ ಹೇಳೋದು ಆಕ್ಚುಲಿ. ಪಾಟೀಲ್ ಗಣೇಶ ಅಂತ ಪಂಗರ್ ಹಾಕೋ ಕುತ್ಕೊಂತಾರೆ. ಓಕೆ ಇದು ಬ್ರೋ, ಇದು ಸೇಮ್ ನೋಡಿ. ಇದು ಸ್ವಲ್ಪ ಇದು 5 ಫೀಟ್ ಬರುತ್ತೆ. ಓಕೆ ನೋಡಿ, ಇದು ಸೇಮ್ ಆಪೋಸಿಟ್ ಅಲ್ಲಿ ಇನ್ನೊಂದು ಚಿಕ್ಕ ಪಾಟೀಲ್ ಗಣೇಶ. ಇದು ಎಷ್ಟು ಫೀಟ್ ಇದೆ ಬ್ರೋ? ಇದು 3.5 ಫೀಟ್ ಬರುತ್ತೆ. 3.5 ಅಡಿ ಬರುತ್ತೆ. 3.5 ಅಡಿ ನೋಡ್ಬೋದು. ಇದೊಂದು ಕಲರೇಷನ್ ನೋಡಿದ್ರ ನೋಡಿ, ಇಲ್ಲೊಂದು ಕಲರೇಷನ್ ನೋಡ್ಬೋದು, ಬ್ಲಾಕ್ ಅಂಡ್ ವೈಟ್ ಅಲ್ಲಿ. ಆಲ್ಮೋಸ್ಟ್ ಇಲ್ಲಿ ನೋಡಿದ್ರಲ್ಲ ನೋಡಿ, ಇದೊಂದು ಡಿಫ್ರೆಂಟ್ ಕಲರ್ ಹೇಳ್ಬೋದು, ಇದು ಒಂದು ಡಿಫ್ರೆಂಟ್ ಕಲರೇಷನ್ ಹೇಳ್ಬೋದು. ವೈಟ್ ಶೇಡ್, ಅದು ಬ್ಲಾಕ್ ಶೇಡ್. ನೋಡಿ ಎಷ್ಟು ತರ ಆಪ್ಷನ್ಸ್ ಕೊಟ್ಟಿದ್ದಾರೆ ನಮ್ಗೆ ಇಲ್ಲಿ. ಇಲ್ಲಿ ಇದು ಬಾಂಬೆ ದರ್ಬಾರ್ ಗಣೇಶ. ನೋಡಿ ವಿಷಯ, ಬಾಂಬೆ ದರ್ಬಾರ್ ಗಣೇಶ ನೋಡ್ತಿರ್ಬೋದು ಇಲ್ಲಿ ನೋಡಿ. ಇನ್ನ ಇದು ಆಕ್ಚುಲಿ ಫುಲ್ ಕಲರೇಷನ್ ಅಂದ್ರೆ ಮಜಾ ಬರುತ್ತೆ. ಈ ಮೇನ್ ಗಣೇಶನ್ ಕಣ್ಣು ಬಂದ್ರೆ ಮಜಾ ನೋಡಕ್ಕೆ. ಐಸು ಮತ್ತೆ ಗೋಲ್ಡ್ ಶೇಡು, ಇನ್ನ ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ಸ್ ನೋಡಿ. ಇದು ಅಲ್ಲಿ ಓಪನಿಂಗ್ ಅಲ್ಲಿ ತೋರಿಸ್ಬೇಕು ಗೊತ್ತಾ ನಿಮ್ಗೊಂದು ಕಲೆಕ್ಷನ್ ಮುಗ್ದಿರೋದು ಸೇಮ್ ಅದೇ. ಇನ್ನ ಸ್ವಲ್ಪ ವರ್ಕಿಂಗ್ ನಡೀತಾ ಇದೆ ನೋಡಿ. ಹಿಂದೆ ನೋಡ್ತಿರ್ಬೋದು ನೀವು, ಇಲ್ಲಿ ಕಲರೇಷನ್ ಮಾಡ್ತಿದ್ದಾರೆ ನೋಡಿ. ಇನ್ನೇನು ಆಲ್ಮೋಸ್ಟ್ ಗಣೇಶ ಹಬ್ಬ ಇನ್ನೊಂದು 1.5 ತಿಂಗಳು ಅಷ್ಟೇ ಬ್ರೋ. ಆಲ್ಮೋಸ್ಟ್ ಹತ್ರ ಬಂದ್ಬಿಟ್ಟಿದೆ ಗಣೇಶ ಹಬ್ಬ. 2 months ಇದೆ. ಇನ್ನೇನ್ ಬಂತು 2 months. ಅದು ಸೆಪ್ಟೆಂಬರ್ 7 ಫಸ್ಟ್ ವೀಕ್ ಅಲ್ಲೇ ಇದೆ ಆಕ್ಚುಲಿ. ಮತ್ತೆ ಇದು ತೋರಿಸಿ ಬ್ರೋ, ಹೊಸ ಕಾನ್ಸೆಪ್ಟ್, ರಾಮನ್ ಕಾನ್ಸೆಪ್ಟ್ ನೋಡಬಹುದು ವೀಕ್ಷಕರೇ. ಅಯೋಧ್ಯ ಗಣೇಶ ಮಾಡಿದೀವಿ, ಬಾಲರಾಮದ್ದು. ಸೂಪರ್. ಅದು ಮಣ್ಣಲ್ಲಿ ಆಕ್ಚುಲಿ ಸಕ್ಸಸ್ ಆಗಲ್ಲ ಅಂತ ಅನ್ಕೊಂಡ್ವಿ, ಬಟ್ ಸಕ್ಸಸ್ ಮಾಡಿದೀವಿ. ನೋಡಿ ಗುರು, ಏನ್ ಮಜಾ ಇದೆ ಆಕ್ಚುಲಿ. ವಿಗ್ರಹ ಅದು ಸೂಪರ್ ಆಗಿದೆ ಆಕ್ಚುಲಿ. ಕಲರೇಷನ್ ನೋಡ್ಬೋದು ನೀವು ಆಕ್ಚುಲಿ. ಕಲರೇಷನ್ ಗಿನ್ನ ಆಕ್ಚುಲಿ ಇಲ್ಲಿ ನೋಡಿ ವರ್ಕ್. ಇಲ್ಲಿ ಆಂಜನೇಯ ನೋಡ್ಬೋದು, ಪಕ್ಕದಲ್ಲಿ ದಶಾವತಾರಂ ಅಲ್ಲ ಬ್ರೋ ಇದು? ಹೌದು ಹೌದು, ದಶಾವತಾರಂ ಕಾನ್ಸೆಪ್ಟ್ ನೋಡ್ಬೋದು ಇಲ್ಲಿ. ಸೇಮ್ ಅಯೋಧ್ಯ, ಸೇಮ್ ಏನು ಡಿಫ್ರೆನ್ಸ್ ಇಲ್ಲ ಅಂತ ಹೇಳ್ಬೋದು ಇಲ್ಲಿ. ಸಕ್ಕಲ್ಲ. ಎಷ್ಟು ಫೀಟ್ ಇದೆ ಬ್ರೋ ಇದು? 7 ಫೀಟ್ ಬರುತ್ತೆ ನೋಡಿ. ಅಡಿ ಇದೆ ಆಕ್ಚುಲಿ. ಎಷ್ಟು ಮಾಡಲ್ ಇದೆ, ಎಷ್ಟು ಅವೈಲೇಬಲ್ ಇದೆ ನಿಮ್ಮ ಹತ್ರ? ನಮ್ಮ ಹತ್ರ 10 ಪೀಸಸ್ ಇದೆ ಇವಾಗ ಪ್ರೆಸೆಂಟ್ ಅವೈಲೇಬಲ್ ಇದೆ. 10 ಪೀಸಸ್ ಇದೆ. 2 ಪೀಸಸ್ ಬುಕ್ ಆಗಿದೆ. 2 ಬುಕ್ ಆಗೋಯ್ತಾ? ನೋಡಿ ವೀಕ್ಷಕರೇ, ಹೊಸ ಕಾನ್ಸೆಪ್ಟ್, ಈ ವರ್ಷದ ಕಾನ್ಸೆಪ್ಟ್ ಅಯೋಧ್ಯ ರಾಮ. ಎಲ್ಲ POP ಅಲ್ಲಿ ಮಾಡಿದ್ದಾರೆ. ಹೌದು ಹೌದು, POP ಅಲ್ಲಿ ಮಾಡಿದ್ದಾರೆ. ಆಕ್ಚುಲಿ ಹೈದರಾಬಾದ್ ಅಲ್ಲಿ ನೋಡಿದೀನಿ POP ಅಲ್ಲಿ ಮಾಡಿದ್ದಾರೆ. ಬಟ್ ಮಣ್ಣಲ್ಲಿ ನಮ್ಮ ಇಡೀ ಬೆಂಗಳೂರಲ್ಲಿ ಯಾರು ಮಾಡಿಲ್ಲ, ನಾವು ಮಾಡಿದೀವಿ ನೋಡಿ. ಆಕ್ಚುಲಿ ಲಿಮಿಟೆಡ್ ಆಫರ್ ಇದು, ಬಂದು ತಗೊಂಡ್ಬಿಡ್ಬೇಕು ನೀವು. ಆಕ್ಚುಲಿ ಲಿಮಿಟೆಡ್, ಮತ್ತೆ ಯಾರು ತಗೋತಾರಲ್ಲ ಗೊತ್ತಿಲ್ಲ. ಆಕ್ಚುಲಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಬಂದು ತಗೊಂಡು. ಬ್ಯಾಂಗ್ಳೂರಲ್ಲಿ ಎಷ್ಟು ಗೋಡನ್ ಇದೆ, ಅಷ್ಟು ಗೋಡನ್ ಅಲ್ಲಿ ಯಾರು ಮಾಡಿಲ್ಲ. ನಿಜ, ಯಾರು ಮಾಡಿಲ್ಲ, ನಾನೇ ಹೇಳ್ತಾ ಇದ್ದೀನಿ. ಮಣ್ಣಲ್ಲಿ ಯಾರು ಮಾಡೋದು ಇಲ್ಲ. ಮಣ್ಣಲ್ಲಿ ಮಾಡ್ಬೇಕಂದ್ರೆ ತುಂಬಾ ಡಿಫಿಕಲ್ಟಿ. ಹೌದೌದು ನಿಜ. ಬಟ್ ನಾವು ಮಾಡಬೇಕು, ಸಕ್ಸಸ್ ಮಾಡಬೇಕು. ಏನೇ ಆಗಲಿ, ಎಷ್ಟೇ ಹಾರ್ಡ್ ವರ್ಕ್ ಆಗಲಿ ಅಂತ ಹೇಳಿ ಮಾಡಿ ಸಕ್ಸಸ್ ಮಾಡಿದ್ವಿ. ಮಣ್ಣಲ್ಲಿ ಸಕ್ಸಸ್ ಮಾಡಿದೀವಿ. ಸೂಪರ್ ಆಗಿ. ಆಕ್ಚುಲಿ ಎಷ್ಟು ವೆಯ್ಟ್ ಬರ್ಬೋದು ಅಂದಾಜು ಇದು? ವೆಯ್ಟ್ ಒಂದು 50 kg ವೆಯ್ಟ್ ಬರುತ್ತೆ. ಕೆಲವರಿಗೆ ಎತ್ಕೊಳ್ಳೋಕೆ ಈಸಿ ಆಗ್ಬೇಕಲ್ಲ, ಅದಕ್ಕೆ ಮಣ್ಣಂದ್ರೆ ಸ್ವಲ್ಪ ಭಾರ ಇರುತ್ತಲ್ವಾ? ಮೈನ್ ಭಾರ ಇರುತ್ತೆ. ಬಟ್ ಈಗ ಅದೇ ಅಲ್ವಾ, ಈಗ ಪರಿಸರ ಪ್ರೇಮಿ ಗಣೇಶ ಅಂತಂದ್ರೆ ಮಣ್ಣೆ. ಹೌದು, POP ಎಲ್ಲ ಹೋಯ್ತು. ಆಕ್ಚುಲಿ POP ಅನ್ನೋದು ಬಂದಿರೋದು ಇವಾಗ ಒಂದು 5-6 ವರ್ಷದ ಹಿಂದೆ ಅನ್ಕೋತೀನಿ. ಅದಕ್ಕೆ ಮುಂಚೆ ಮಣ್ಣೆ ಮಾಡ್ತಾ ಇದ್ರು. ಆಗಿನ ಈ ಓಲ್ಡ್ ಜನರೇಷನ್ ಅಂತ ಆಗಿನ ಕಾಲದಿಂದ ಈಗಿನವರೆಗೂ ಮಣ್ಣೆ. ಹೌದು, ಮಣ್ಣೆ.
ನಮ್ಮ ಕಲ್ಚರ್ ಪ್ರಕಾರ ಮಣ್ ಗಣೇಶನೇ ಇಡಬೇಕು. ಹೌದು 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 ಹೌದು. ಈ ಬೇರೆ ಸ್ಟೇಟ್ ಅವ್ರು ತೋರಿಸಿರೋದು POP ಗಣೇಶನ BOP ಅದು ಆ ಕಡೆ ಇದಾವೆ. ಇಲ್ಲ ಆಕ್ಚುಲಿ ನಮ್ಮಲ್ಲ ಕೆರೆಗಳೆಲ್ಲ ಇದ್ರೆ ನಾವು ಮಾಡ್ಬೋದು. ನಮ್ಮ ಬೆಂಗಳೂರಲ್ಲಿ ಬತ್ತೋಗಿದ್ದಾವೆ. ಏನಿದಾವೆ? ಇಲ್ಲ, ಏನೂ ಇಲ್ಲ. ಮೇನ್ ಏನಂದ್ರೆ ಎಲ್ಲ ಏನ್ ಗೊತ್ತಾ ಬರೋದು, ಇತ್ತೀಚೆಗೆ ಏನಾಗಿದೆ, ಗಣೇಶ ಕೂರ್ಸೋದು ಅಂದ್ರೆ ಒಂಥರ ಟ್ರೆಡಿಷನ್ ಬಿಟ್ಬಿಟ್ಟಿದ್ದಾರೆ ಇವಾಗ ಜನ. ಶೋಕಿ ಕೂರ್ಸೋ ಹತ್ರ ಆಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ POP ಕೇಳ್ತಾರೆ. ಈ ಪಕ್ಕ ಒಂದು ಗಣೇಶನ್ ಕೂರಿಸ್ತೀಯ, ನೀ ಆಚರಣೆ ಮಾಡ್ತೀಯ ಅಂದ್ರೆ ಪಕ್ಕ ಎಲ್ಲ ಪರಿಸರ ಸ್ನೇಹಿಗೆ ಹೋಗೋದು ಎಲ್ಲರೂ. ಪರಿಸರ ಪ್ರೇಮಿ ಗಣೇಶನ್ಗೆ ಹೋಗ್ಬೇಕು, POP ಗಣೇಶನ್ಗೆ ಹೋಗ್ಬಾರ್ದು. ಖಂಡಿತ. ಅದಕ್ಕೆ ಪರಿಸರ ಗಣೇಶ ಪ್ರೇಮಿನೇ ಮಾಡಿದೀವಿ. ನೋಡಿ ವೀಕ್ಷರ ಎಷ್ಟು ಆಪ್ಷನ್ ಇದೆ. ಮತ್ತೆ ನೋಡೋಣ ಬನ್ನಿ, ಇಲ್ಲೆಲ್ಲ ಲೈನ್ ಇದೆ. ಇದು ಯಾವ ತರ ಬರ್ತಾರೆ? ಇದು ಹೌದು, ಶಂಕದ ಮೇಲೆ ಕೂತಿರ್ತಾರ ಇದು. ಶಂಕದ ಮೇಲೆ ನೋಡಿ ವೀಕ್ಷರ, ಶಂಕದ ಮೇಲೆ ಕೂತಿರೋ ನೋಡ್ತಿರ್ಬೋದು ನೀವು ಇಲ್ಲಿ. ಸಕಲಾಗಿದೆ. ಇನ್ನು ಲೈನ್ ಆಗಿ ರೆಡಿ ಆಗ್ತದೆ. ಇದನ್ನ ರೆಡಿ ಆಗ್ಬೇಕು. ನೋಡಿ ನವಿಲು ಡಬಲ್ ಸೈಡ್ ಪಿಕಾಕ್ ಪೇಂಟ್ ಆಗಿದೆ. ಅಲ್ಲಿದೆ, ತೋರಿಸ್ತೀನಿ. ಆ ಕಡೆ ಇದೆಯಾ? ತೋರಿಸಿ. ಇದೊಂದು ಇದೆ, ಒಂದು 5 ಫೀಟ್ ಇಲ್ಲ ಬರೋದು. 5 ಫೀಟ್ 5.5 ಫೀಟ್ ಬರುತ್ತೆ. 5 ರೆಡಿ ನೋಡ್ತಿರ್ಬೋದು ನೋಡಿ ವೀಕ್ಷಕರೇ. ಇನ್ನ ರೆಡಿ ಆಗ್ತಾ ಇದ್ದಿಲ್ಲ ನೋಡಿ, ಇಲ್ಲ ಲೈನ್ ಆಗಿ ನೋಡ್ಬೋದು. ಇನ್ನು ಆ ಕಡೆ ಎಲ್ಲ ರೆಡಿ ಆಗಿದೆ. ಲೈನ್ ಅಲ್ಲಿ ವೈಟ್ ಕಲೆಕ್ಷನ್ ಮಾಡಿದ್ದಾರೆ. ಆಕ್ಚುಲಿ ಅದು ಬಂದು POP ಎಲ್ಲ ವೀಕ್ಷಕರೇ. ಇವಾಗ ಪೇಪರ್ ಗಣೇಶ ಎಷ್ಟು ಫೀಟ್ ಬರ್ತದೆ? ಅದು 10 ಫೀಟ್ ವರೆಗೂ ಇದೆ ನೋಡಿ. 10 ಫೀಟ್ ಪೇಪರ್ ಗಣೇಶ ಕೂಡ ಅವೈಲೇಬಲ್ ಇದೆ. ನಿಮ್ಗೆ ಏನೊಂದು ಮಣ್ಣಿನ ಬೇಡ ಗುರು, ನಮ್ಮ ಪೇಪರ್ ತಗೊಂಡಿದ್ವಿ, ಅದು ತಗೊಂಡು ಹೋಗ್ಬಂದಿವಿ. 2 ತರ ಆಪ್ಷನ್ ಕೊಟ್ಟಿದ್ದಾರೆ ನಿಮಗೆ. ನೋಡಿ ಇದು ನೋಡಿ, ಸೂಪರ್ ಆಗಿದೆ ಆಕ್ಚುಲಿ. ಇದು ಆನೆ ಈ ತರ ಪಕ್ಕದಲ್ಲಿ ಪೇಂಟೆಡ್ ಪೀಸ್ ನೋಡಿ. ಇಲ್ಲೆಲ್ಲ ಇದೆ ನೋಡಿ, ಇಲ್ಲಿ ಇನ್ನು ಆ ಕಡೆ ಇಲ್ಲಿ ಬಂದ್ರೆ ನಿಮ್ಗೆ ಬೇಜಾರಿದೆ ನೋಡಿ. ಇದೆಲ್ಲ ಪೇಂಟ್ ವರ್ಕ್ ಆಗಿರೋಂಥದ್ದು ಇದೆಲ್ಲ ಸ್ಯಾಂಪಲ್ಗೋಸ್ಕರ ಬೇಗ ರೆಡಿ ಮಾಡ್ಕೊಂಡಿರಲ್ಲ. ಹೌದು, ಕಸ್ಟಮರ್ಸ್ ಬಂದು ಸ್ಯಾಂಪಲ್ ಕೇಳಿ. ಓಕೆ, ಕಲರೇಷನ್ ಗೊತ್ತಾಗ್ಲಿ ಅಂತ. ನೋಡಿ ಅಲ್ಲಿ ಆನೆ ತೋರ್ಸದ್ನಲ್ಲ ನೋಡಿ ಗುರು, ಪಕ್ಕ ಒಂದು ನಿಜವಾದ ಆನೆ ನೋಡ್ಬೋದು ನೀವು ಇಲ್ಲಿ ನೋಡಿ. ಅದಕ್ಕೊಂಥರ ಕಿರೀಟ ತರ ಹಾಕ್ಬಿಟ್ಟಿದ್ದಾರೆ ನೋಡ್ಬೋದು. ಸಕ್ಕತ್ತಾಗಿದೆ. ಕಲರೇಷನ್ ಫುಲ್ ಬ್ರೈಟ್ ಆಗಿ. ನಾನು ಯಾವುದೇ ರೀತಿ ಕಲರ್ ಕರೆಕ್ಷನ್ ಮಾಡಿಲ್ಲ. ಇವಾಗ ಹೇಳ್ತಾ ಇದ್ದೀನಿ, ಹೆಂಗಿದೆಯೋ ಹಂಗೆ ಬಿಡ್ತಾ ಇದ್ದೀನಿ ನಿಮಗೆ. ಅದು ಹೆಂಗೆ ನಮ್ಗೆ ಇಲ್ಲಿ ಲೈಟ್ಗೆ ಹೆಂಗೆ ಬೆಳಕಿದೆಯೋ ಹಂಗೆ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ. ಮೈನ್ ಕಣ್ಣೇ ಬ್ರದರ್, ಎಲ್ಲದಲ್ಲ ಹೈಲೈಟ್ ಇರೋದು ನನಗೆ. ಮಜಾ ನೋಡಿ. ಕಿವಿ ನೋಡ್ಬೋದು. ಅಂದ್ರೆ ಹೊಸ ಕಾನ್ಸೆಪ್ಟ್ ಇದೆ ಆಕ್ಚುಲಿ. ಕಣ್ಣಿರ್ಬೋದು, ಫಿನಿಶಿಂಗ್ ಇರ್ಬೋದು ನೋಡಿ. ದಾಸವಾಳದ ಹೂವು ಟಚ್ ಮಾಡಿ. ಹೌದೌದು, ಹೈಬಿಸ್ಕಸ್ ಫ್ಲವರ್ ಅದು. ಅದೇ ದಾಸವಾಳದ ಹೂವು. ಟಚ್ ಮಾಡಿ ನೋಡ್ಬೋದು ಫೀಲ್ ನಮ್ಗೆ ಎಷ್ಟು ಫಿನಿಶ್ ಇದೆ. ಹೌದೌದು ನೋಡಿ, ಸಕ್ಕತ್ತಾಗಿದೆ. ಸೂಪರ್ ನೋಡಿ. ಇದೆಲ್ಲ ಇದು ನೋಡಿ ಎಷ್ಟು ದೊಡ್ಡದಾಗಿದೆ ನೋಡಿ. ಆಲ್ಮೋಸ್ಟ್ ನಿಮ್ಗೆ ಈ ಥರದ್ದನ್ನ ನಿಮಗೆ ಮಂಡ್ಯದಲ್ಲಿ ತೋರಿಸಿದೆ ನೋಡಿ. ಇವಾಗ ಇಲ್ಲಿ ಬೆಂಗಳೂರಲ್ಲಿ ನಮ್ಮ ಹೊಸಕೋಟೆಲ್ಲೇ ಇದೆ ಆಕ್ಚುಲಿ. ತರ್ಸ್ಕೊಬೋದು. ನಿಮಗೆ ಮಂಡ್ಯಕ್ಕೆ ಹೋಗೋಕ್ಕಾಗಿಲ್ಲ ಅಂದ್ರೆ ಇಲ್ಲಿ ಆರಾಮಾಗಿ ಬಂದು ತರ್ಸ್ಕೊಬೋದು. ನೋಡ್ತಿರ್ಬೋದು ನೀವು ಎಷ್ಟು ಮಜಾ ಇದೆ ನೋಡಿ. ಇನ್ನ ಆಕ್ಚುಲಿ ವೈಟ್ ಪೇಪರ್ ಕಲರೇಷನ್ ಅಂದ್ರೆ ಮಜಾ. ಕಲರೇಷನ್ ಅಂದ್ರೆ ಬ್ರೈಟ್ ಆಗಿ ಬರುತ್ತೆ, ನೋಡಕ್ಕೆ ಒಂಥರ ಚಂದ ಅಂತ ಹೇಳ್ಬೋದು. ಬೇರೆ ಬರೋದು ಇನ್ಯಾವ ತೋರಿಸ್ತೀರಾ ಬೇರೆ ನೆಕ್ಸ್ಟ್ ನೋಡಿ. ಇದು ಸೇಮ್ ಇದೇ ತರ ಕಾನ್ಸೆಪ್ಟ್ ಅಲ್ಲಿ ನೋಡಿದ್ರಿ. ಅಲ್ಲಿದೆ ನೋಡಿ, ಅಲ್ಲಿ ನೋಡಿದ್ರಲ್ಲ ಅದೇ ಕಾನ್ಸೆಪ್ಟೇ. ಇದು ಕಲರೇಷನ್ ಬೇರೆ. ಇದೊಂದು ಮಸ್ತ್ ಆಗಿದೆ. ಪಂಚೆ ಕಲರ್ ನೋಡ್ತಿರ್ಬೋದು. ಬುಕ್ ಆಗಿದೆ ಇದು. ಬುಕ್ ಆಗೋಯ್ತು. ನಂಬರ್ 1 ಗಣೇಶ ಬುಕ್ ಆಗಿದೆ ಇದು. ನೋಡಿ ಇಲ್ಲೇ ಹಾಕಿದ್ದಾರೆ, ಬುಕ್ ಒಂದು ಹಾಕಿದ್ದಾರೆ ನೋಡಿ. ನೋಡ್ತಿರ್ಬೋದು. ಫಸ್ಟ್ ಗಣೇಶ ಬುಕ್ ಆಗಿದೆ. ಗಣೇಶ ಬುಕ್ ಆಗಿದೆ. ಸೂಪರ್ ನೋಡಿ ವೀಕ್ಷಕರೇ. ಕಿರೀಟ ನೋಡಿ, ಇದು ನೋಡಿ, ಕಲರೇಷನ್ ಮಜಾ ಇದೆ. ಒಂಥರ ಗ್ಲಾಸಿ ಫಿನಿಶಿಂಗ್ ಕೊಟ್ಟಿದ್ರಲ್ಲ, ಒಂಥರ ಗ್ಲಾಸಿ ಫಿನಿಶು, ಮ್ಯಾಟ್ ಫಿನಿಶು ನೋಡಿ. ಇಲ್ಲೇ ಶೈನಿಂಗ್ ಹೊಡಿತದೆ ನೋಡ್ತಿರ್ಬೋದು. ಇಲ್ಲೇ ಕಲರೇಷನ್ ಶೈನಿಂಗ್ ಹೊಡಿತಾ ಇದೆ. ಸೂಪರ್. ಬೇರೆ ಇನ್ನು ಆ ಕಡೆ ಹಿಂದೆ ಇದೆ ನೋಡಿ. ಹಿಂದೆ ಇದೆ, ಬನ್ನಿ ಇಲ್ಲಿ. ಸೈಡ್ ಪೇಟ, ಬೋಟ್ ಮೇಲೆ ಕುತ್ಕೊಂಡಿರೋದು, ಬನಾನಾ ಮೇಲೆ ಕುತ್ಕೊಂಡಿರೋದು ಎಲ್ಲ ಲೈನ್ಗೆ ಹಾಕ್ಬಿಟ್ಟಿದೀವಿ. ಕಾಣಿಸಲ್ಲ ಅದ್ ನೋಡಿ. ಪಾಂಡುರಂಗ ಎಲ್ಲ ಲೈನ್ಗೆ ಹಾಕ್ಬಿಡ್ತೀವಿ. ಎಷ್ಟೋ ಕಷ್ಟ ಒಬ್ಬರೇ ಹೇಳ್ಕೊಳ್ಳೋದು. ಬಿಡಿ ಹೋಲಿ ಪಾಪ. ನಾನು ನೋಡಿ ಇದು ನೋಡಿದೀವಿ, ಸಕ್ಕತ್ತಾಗಿದೆ. ಇದು ಏನು ಇದು ನಂದಿನ? ಇದು ಶಿವನ್ ಕಾನ್ಸೆಪ್ಟ್ ಪಿಕ್ಚರ್ ನೋಡ್ತಿರ್ಬೋದು. ತಲೆ ನೋಡೋಕೆ ಗೊತ್ತಾಗುತ್ತೆ ನಿಮ್ಗೆ. ಶಿವನ್ ಜಟೆ ಹಾಕೊಂಡ್ರೆ ನೋಡ್ತಿರ್ಬೋದು. ನಂದಿ ಮೇಲೆ ಕುತ್ಕೊಂಡು ನಂದಿ ಎತ್ಕೊಂಡಿರ್ತಾರೆ ಆಕ್ಚುಲಿ. ಇಲ್ಲಿ ಗದೆ ನೋಡ್ಬೋದು. ಇನ್ನ ಮಾಡ್ತೀಯಾರಿ? ಇನ್ನ ಇದನ್ನ ಯಾವ್ದು ರೆಡಿ ಆಗಿಲ್ಲ ಬರೋ. ಈ ತರ ಮಾಡ್ಲಾ? ರೆಡಿ ಆಗಿದೆ. ಅಲ್ಲಿದೆ ತೋರಿಸಿ. ಅಲ್ಲಿ ಮೂಲೆ ತೋರಿಸಿ ನೋಡಿ. ಈ ತರ ಬೇಜಾನ್ ಇದೆ ನಿಮ್ಗೆ ನೋಡ್ತಿರ್ಬೋದು. ಮತ್ತೆ ಇದು ನೋಡಿ, ಇದೊಂಥರ ಮಸ್ತ್ ಇದೆ. ಪೇಟ ಹಾಕೋದು. ಇಲ್ಲಿ ನೋಡಿ, ಬಾಳೆ ಹಣ್ಣು ಕೂತಿರೋದು ಅಲ್ಲೇ ಇದೆ. ತೋರಿಸಿ. ಸಕ್ಕತ್ತಾಗಿದೆ. ಬನ್ನಿ ಅಲ್ಲಿದೆ ತೋರಿಸ್ತೀನಿ ಬನ್ನಿ. ಅಲ್ಲಿ ನಿಮ್ಗೆ ಹೇಳದ್ನಲ್ಲ ಶಿವನ್ ಕಾನ್ಸೆಪ್ಟ್ ಒಂದ ಇಲ್ಲಿ ರೆಡಿ ಆಗಿದೆ ನೋಡಿ. ಮೇನ್ ನಿಮ್ ಕಲರೇಷನ್ ಇದು ಮಜಾ ಇದೆ. ಇದು ಇರೋದು ಹುಲಿದು ಚರ್ಮ, ಬಟ್ಟೆ ತರ ರಿಯಲ್ ಆಗಿ ಬಟ್ಟೆ ತರಾನೇ ಕಾಣಿಸುತ್ತೆ. ನಿಜ ನೋಡಿ. ಪೇಂಟಿಂಗ್ ಆಗಿರ್ಬೋದು, ಫಿನಿಶ್ ಆಗಿರ್ಬೋದು. ಇದರಲ್ಲಿ 2-3 ತರ ಮಾಡಲು ಇನ್ನೇನು ಇದೆಯಲ್ಲ ಬ್ರೋ. ಶಿವ ಇದು ಶಿವನ್ ಕಲರ್ ಇದು ಪಕ್ಕ ಅದೇ ತರದೇ ಸೇಮ್. 2 ಒಂದೇ ಮಾಡಲ್ವಾ? ಬಾಡಿ ಕಲರ್ ಇದು ನಿಮ್ಗೆ ನಾರ್ಮಲ್ ಮಂಚಿನ ಕಲರ್. ಅದು ಶಿವನ್ ಕಲರ್ ನೋಡ್ತಿರ್ಬೋದು. ಇಲ್ಲಿ ನೋಡಿ ಹೆಂಗಿದೆ ಬಾಡಿ ಸ್ಟ್ರಕ್ಚರ್ ನೋಡ್ತಿರ್ಬೋದು ನೀವು ಹೆಂಗಿದೆ ಅನ್ಬಿಟ್ಟು. ನೀವು ಟಚ್ ಮಾಡಿ ಫೀಲ್ ಮಾಡ್ಬೋದು. POP ಗಿಂತ ಫಿನಿಶಿಂಗ್ ಇದೆ. ನಿಜ ನೋಡಿ. ಒಂದೊಂದು ಹುಬ್ಬ ಆಗಿರ್ಬೋದು, ಒಂದೊಂದಕ್ಕೊಂದು ಡಿಫ್ರೆಂಟ್ ಆಗಿ ಮಾಡಿ. ಹೌದು, ಮಸ್ತಾಗಿದೆ. ಮತ್ತೆ ರುದ್ರಾಕ್ಷಿ ಆಗಿರ್ಬೋದು, ಫಿನಿಶಿಂಗ್ ಸಾಕಾಗಿದೆ ನೋಡಿ. ಇನ್ನೊಂದೇನು ಮಜಾ ಅಂದ್ರೆ ನಂದಿಗೆ 6 ಪ್ಯಾಕ್ ಮಾಡೋರೆ. ಸೂಪರ್. ಮುಂದೆ ಪಾಟೀಲ್ ಗಣೇಶ ಇದೆ ನೋಡಿ. ಅಲ್ಲಿ ಪೇಂಟ್ ಆಗ್ತಿತ್ತು ನೋಡಿ. ಇಲ್ಲಿ ಪಾಟೀಲ್ ಗಣೇಶ ಇದೆ. ಈ ಕಡೆ ನೋಡ್ತಿರ್ಬೋದು.
ಏನ್ ಬೇಡ ಬೇಕು ಕವರ್ ಹಂಗೆ ಇರಲಿ ಕಾಣುತ್ತಿದೆ. ಪಾಟ್ಲಿ ಗಣೇಶ ನೋಡ್ತಿರ್ಬೋದು ಇಲ್ಲಿ. ಅಲ್ಲ ಅವಾಗಲೇ ಕಲರ್ ಆಗ್ತಿತ್ತು ಗೊತ್ತಾ, ಅದೇ ಸೇಮ್ ಇದು. ಅಲ್ಲಿ ಪೇಂಟ್ ನಡೀತಿತ್ತು ಫುಲ್. ಪಾಟೀಲ್ ಗಣೇಶ ಏನಂದ್ರೆ ಮಕ ಅಗ್ಲ ಬರುತ್ತೆ. ಹೌದು ಮಕ ಮತ್ತೆ ಫೇಸ್ ಅಲ್ಲಿ ಅಗ್ಲ ಬಂದು ಮತ್ತೆ ಕಿವಿ ದೊಡ್ಡದಾಗಿ ಬರುತ್ತೆ. ಬಾಂಬೆ ಸ್ಟೈಲ್ ಅದು. ಹೌದು ಬಾಂಬೆ ಸ್ಟೈಲ್ ಇಲ್ಲ, ಬಟ್ ಕಿವಿ ದೊಡ್ಡದಾಗಿ ಬರುತ್ತೆ. ಇದು ನೋಡ್ಬೋದು, ಕಿರೀಟಾಲ್ ನೋಡ್ಬೋದು. ಕಲರೇಷನ್ ಮಜಾ ಇದೆ. ಇಲ್ಲಿ ಒಂದು ಕಲರೇಷನ್ ಕಣ್ಣು ನೋಡಿ ಮಜಾ ನೋಡಿ. ನೋಡಿ ಇಲ್ಲಿ ಒಂದು ಅಲ್ಲೊಂದು ಮಾಡ್ಲು ನೋಡಿ ನೋಡಿ ಇದು ಇಲ್ಲಿ ತೋರಿಸಿದ್ನಲ್ಲ ನಿಮಗೆ ಈ ಕಲರು, ಅದೇ ಇಲ್ಲಿ ಸ್ಟಾರ್ಟಿಂಗ್ ಎಲ್ಲ ಬೇರೆ ಥರ ಇದೆ ನೋಡ್ತಿರ್ಬೋದು ನೋಡಿ. ಆ್ಯಕ್ಚುಲಿ ಇವೆಲ್ಲ ನೀವು ಅನ್ಕೋಬೋದು ಹಳೆ ಥರ ಇದೆ ಅಂತ, ಬಟ್ ಅದು ನಿಮಗೆ ಡಿಸೈನಿಂಗ್ ಅದು ಆ್ಯಕ್ಚುಲಿ ಇರೋದು ಆ ಥರ. ನಿಮಗೆ ಆ ಶೈನಿಂಗ್ ಬರಬೇಕು ಅನ್ನೋ ಕಾರಣಕ್ಕೆ ಆ ಥರ ಡಿಸೈನಿಂಗ್ ಮಾಡಿದ್ದಾರೆ ನೋಡ್ತಿರ್ಬೋದು ನೀವು. ನೋಡಿ ವೀಕ್ಷಕರೇ, ಪಾಂಡುರಂಗನ್ ನೋಡ್ತಿರ್ಬೋದು, ಸಕ್ಕದಾಗಿದೆ, ಚಿಕ್ಕದಾಗಿದೆ, ಎಷ್ಟು ಪುಡ್ದಾಗಿದ್ರೆ ಮಜಾ ಇದೆ ನೋಡಿ, ಎಷ್ಟು ಮಜಾ ಇದೆ. ಪಾಂಡುರಂಗ ಗಣೇಶ ಬಂದು ಆಕ್ಚುಲಿ ಮಹಾರಾಷ್ಟ್ರ ಗಣೇಶ. ಹೌದು ಈ ತರ ಬೊಟ್ಟು ಇಟ್ಕೊಳ್ಳೋದಲ್ಲ ಅವ್ರದೇ. ನಮ್ಮ ಕಡೆ ಪಾಂಡುರಂಗ ಗಣೇಶ, ಪಾಂಡುರಂಗ ವಿಠಲ, ಪಾಂಡುರಂಗ ವಿಠಲ. ಬಟ್ ನಮ್ ಕಡೆ ತುಂಬಾ ಫ್ಯಾನ್ಸ್ ಇದಾರೆ ಪಾಂಡುರಂಗ ವಿಠಲ ಗಣೇಶನ್ಗೆ. ಹೋದ ವರ್ಷ ನೋಡಿದ್ದೆ ಆಕ್ಚುಲಿ ನಾನು ಮಾಡ್ಲು ನಿಮ್ಮ ಹತ್ರ. ನೋಡಿ ವೀಕ್ಷಕರೇ, ಪಾಂಡುರಂಗ ವಿಠಲ ನೋಡ್ಬೋದು, ಏನ್ ಮಜಾ ಇದೆ ಕಲರೇಷನ್. ಬ್ರದರ್ ಹೇಳಿ ಬರ ನಿಮ್ಮ ಅಡ್ರೆಸ್, ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡಿ ಸ್ವಲ್ಪ. ಎಕ್ಸಾಕ್ಟ್ ಲೊಕೇಶನ್ ಬಂದು ಚಿಕ್ಕನಳ್ಳಿ ಗೇಟು, ಮಾಲೂರು ರೋಡು, ಹೊಸಕೋಟೆಯಿಂದ 12 ಕಿಲೋಮೀಟರ್ಸ್ ಆಗುತ್ತೆ. ಹೊಸಕೋಟೆಯಿಂದ ಒಂದು 12 ಕಿಲೋಮೀಟರ್. ಕೋಲಾರ ರೋಡು, ಚಿಕ್ಕನಳ್ಳಿ ಗೇಟು. ಚಿಕ್ಕನಳ್ಳಿ ಗೇಟಿಗೆ ಬಂದ್ರೆ ರೈಟು ಮಾಲೂರು ರೋಡು. ಹೊಸಕೋಟೆಯಿಂದ ಒಂದು 12 ಕಿಲೋಮೀಟರ್ಸ್ ಆಗುತ್ತೆ. ಬಸ್ ರೂಟ್ ಬರ್ಬೋದು. ಬಸ್ ಯಾವ ಸ್ಟಾಪ್ ಇಳ್ಕೊಬೇಕಾಗುತ್ತೆ? ಚಿಕ್ಕನಳ್ಳಿ ಗೇಟ್ ಅನ್ನ ಡೈರೆಕ್ಟ್ ಯಾವ ಕೋಲಾರ ಹೋಗೋ ಬಸ್ ಸ್ಟಾಪ್ ಇರುತ್ತೆ. ಕೋಲಾರ ಬಸ್ ಸ್ಟಾಪ್ ಹೋಗ್ಬಾರ್ದು. ಕೋಲಾರ ಹೋಗೋ ಬಸ್ ಅಲ್ಲಿ ಆ ಸ್ಟಾಪ್ ಇಲ್ಲಿ ಸ್ಟಾಪ್ ಇರುತ್ತೆ ಅಂದೆ. ಇಲ್ಲಿ ಸ್ಟಾಪ್ ಇದೆ. ಹೊಸಕೋಟೆಲ್ಲಿ ಹತ್ಕೊಂಡ್ರೆ ಚಿಕ್ಕನಳ್ಳಿ ಗೇಟ್ ಸ್ಟಾಪ್ ಇದೆ. ಫಸ್ಟ್ ಸ್ಟಾಪ್ ಚಿಕ್ಕನಳ್ಳಿ ಗೇಟ್. ಸೊ ಮತ್ತೆ ಬ್ರೋ, ಈಗ ಬುಕ್ಕಿಂಗ್ ಏನೋ ಹೋಲ್ಸೇಲ್ ಬೇಕಾದ್ರೆ ಏನೋ ಲಿಮಿಟೆಡ್ ಇದೆಯಾ? ನೆಕ್ಸ್ಟ್ ಮಂತ್ ಎಂಡಿಂಗ್ ಅಥವಾ ಕೊನೆ ಗಂಟೆ ಸಿಗುತ್ತೆ ಹಬ್ಬ ಗಂಟೆ? ಅಲ್ಲಿ ಸ್ಟಾಕ್ ಎಲ್ಲ ಬುಕ್ ಆಗಿದೆ. ನೋಡ್ಕೋಬೇಕು, ಇನ್ ರಿಕ್ವೈರ್ಮೆಂಟ್ ನೋಡ್ಕೊಂಡು ಒಂದು ಸ್ವಲ್ಪ ಜನ. ಆಲ್ಮೋಸ್ಟ್ ಅಲ್ಲಿ ಸ್ಟಾಕ್ ಎಲ್ಲ ನಮ್ದು ಒಂದು 4 to 5 months ಇದ್ದಂಗೆ ಬುಕ್ಕಿಂಗ್ಸ್ ಆಗ್ಬಿಡುತ್ತೆ. ಸ್ಟಾಕ್ ಎಲ್ಲ ಬುಕ್ ಆಗಿದೆ. ಬಟ್ ನೆಕ್ಸ್ಟ್ ಮಂತ್ ಒಳಗಡೆ ಬಂತಂದ್ರೆ ಇರೋ ಸ್ಟಾಕು ಅಡ್ಜಸ್ಟ್ ಮಾಡ್ಕೊಡ್ತೀವಿ. ಲಿಮಿಟ್ ಇರುತ್ತೆ ನಿಮಗೆ ಆಫರ್ ಇದೆಲ್ಲ, ಲಿಮಿಟೆಡ್ ಸ್ಟಾಕ್. ನೆಕ್ಸ್ಟ್ ಮಂತ್ ಒಳಗಡೆ ಯಾರು ಬೇಗ ಬರ್ತಾರ ಅವ್ರಿಗೆ ಅಷ್ಟು ಮಾತ್ರ. ಬಟ್ ಇವಾಗ ಯಾವ್ದು ಕಸ್ಟಮೈಸ್ ಇದಲ್ಲ, ಯಾವ್ದು ಇರಲ್ಲ. ಇಲ್ಲ, ಕಸ್ಟಮೈಸ್ ಇಲ್ಲಿರೋದು ಮಾತ್ರನೇ. 28 ಮಾಡಲ್ 28 ಮಾಡಲ್ ಇದೆ, ಆ ಮಾಡಲ್ಸ್ ಮಾತ್ರ ಕೊಡ್ತೀವಿ. ಅದನ್ನ ಮಾತ್ರ ತಗೋಬೇಕಾಗುತ್ತೆ. ಹೌದು. ಓಕೆ ಬ್ರೋ, ಥ್ಯಾಂಕ್ಸ್. ಸೊ ನೋಡೋದಲ್ಲ ವೀಕ್ಷಕರೇ, ನಿಮಗೇನಾದರೂ ಬಾಂಬೆ ಸ್ಟೈಲಿ ಮಣ್ಣಿನ ಗಣೇಶ ಬೇಕಾದರೆ ಇವ್ರು ನಂಬರ್ ಡಿಸ್ಪ್ಲೇ ಹಾಕಿ ಕಾಂಟ್ಯಾಕ್ಟ್ ಮಾಡಿ. ಇವರು ಹೋಲ್ಸೇಲ್ ರಿಟೇಲ್ ಎರಡಕ್ಕೂ ಕೊಡ್ತಾರೆ. ಮತ್ತೆ ಇಲ್ಲಿ 28 ವೆರೈಟೀಸ್ ಆಫ್ ಗಣೇಶ, ಅದು ಬಾಂಬೆ ಸ್ಟೈಲ್ ಆಗಿರ್ಬೋದು, ಪಾಟೀಲ್ ಸ್ಟೈಲ್ ಗಣೇಶ ಆಗಿರ್ಬೋದು, ಈ ಥರ ವೆರೈಟೀಸ್ ಆಫ್ ಗಣೇಶ ಅದು ನಿಮಗೆ ಮಣ್ಣಿನಲ್ಲಿ ಸಿಗುತ್ತೆ. ಪಕ್ಕ ಐಕೋ ಫ್ರೆಂಡ್ಲಿ ಅಂತ ಹೇಳ್ಬೋದು. ಆ್ಯಕ್ಚುಲಿ ನೋಡಿದ ತಕ್ಷಣ ಕಣ್ ಕುಕ್ಕಂಗಿದೆ. ಆ್ಯಕ್ಚುಲಿ ಗಣೇಶ ಕಲರೇಷನ್ ಆಗಿರ್ಬೋದು, ಅದು ಕಣ್ಣಿನ ಇದು ಆಗಿರ್ಬೋದು. ಆ್ಯಕ್ಚುಲಿ ನೋಡಿ ಹಿಂದೆಲ್ಲ ನೋಡ್ತಿರ್ಬೋದು ಎಷ್ಟೊಂದು ಗಣೇಶ ಇದೆ. ಆ್ಯಕ್ಚುಲಿ ಒಂದೆರಡಲ್ಲ, ಆ್ಯಕ್ಚುಲಿ ಇಲ್ಲಿ ಆಲ್ಮೋಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇದೆಲ್ಲ ಸ್ಯಾಂಪಲ್ಗೋಸ್ಕರ ಕಸ್ಟಮರ್ಸ್ ಆಗಿರ್ಬೋದು, ಹೋಲ್ಸೇಲ್ ತಗೊಳ್ಳೋರು ಯಾರಿಗೆ ಬೇಕಾದ್ರೆ ಸ್ಯಾಂಪಲ್ಗೋಸ್ಕರ ನಿಮ್ಗೆ ಇಷ್ಟೆಲ್ಲ ರೆಡಿ ಮಾಡಿಟ್ಟಿದ್ದಾರೆ. ನಿಮ್ಗೆ ಆ್ಯಕ್ಚುಲಿ ಒಂದೊಂದು ಪಿನ್ ಟು ಪಿನ್ ಓಪನ್ ಮಾಡಿ ತೋರಿಸಿದ್ದು ನಿಮಗೆ ಕಲರೇಷನ್ ಹೇಗಿದೆ. ಆ್ಯಕ್ಚುಲಿ ಇವ್ರೇನಿಂದ ಯಾರು ಮಹಾರಾಷ್ಟ್ರ ಅಲ್ಲಿ ಎಲ್ಲಿಂದ ಕರೆಸಿ ಮಾಡ್ಸಲ್ಲ ಕಲರೇಷನ್ ಇಲ್ಲ, ಇವರೇ ಮಾಡೋವಂಥದ್ದು. ಇವ್ರ ಫ್ಯಾಮಿಲಿ ಸಮೇತ ಸೇರಿ ಮಾಡೋವಂಥದ್ದು. ಆ್ಯಕ್ಚುಲಿ ಇವ್ರು ಬಂದು ಸೇರಿ ಸುಮಾರು 20 ವರ್ಷದ ಈ ಫೀಲ್ಡಲ್ಲಿ ಇದ್ದಾರಂತ ಆಲ್ಮೋಸ್ಟ್ ಇವರು. ಓಕೆನಾ, ಇವ್ರು ಪಕ್ಕ ಕುಂಬಾರನ್ನೇ ಹೇಳ್ಬೋದು. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಇವರು ಬಂದ್ಬಿಟ್ಟು ಪಕ್ಕ ಲೊಕೇಶನ್ ಮಾಡಿ ಹೊಸಕೋಟೆ, ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಓಕೆನಾ, ನೀವು ಆದಷ್ಟು ಇಲ್ಲೇ ಬನ್ನಿ. ವಿಡಿಯೋ ನೋಡಿದಿರಲ್ಲ, ಆ ಕಲರೇಷನ್ ಡೈರೆಕ್ಟಾಗಿ ಕಣ್ಣಲ್ಲಿ ನೋಡಿದ್ರೆ ಒಂಥರ ಮಜಾ ಅಂತ ಹೇಳ್ಬೋದು. ಮತ್ತೆ ಈ ವಿಡಿಯೋದಲ್ಲಿ ಇನ್ನೊಂದು ತೋರಿಸಿ ನಿಮಗೆ ಈ ವರ್ಷದ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಶ್ರೀರಾಮ ಏನದು ರಾಮಂದಿರ ಕಾನ್ಸೆಪ್ಟ್ ಬಾಲರಾಮ ಗಣೇಶ ಮಾಡಿದ್ದಾರೆ. ಅದು ಕೂಡ ನೋಡ್ಬೋದು. ಆ್ಯಕ್ಚುಲಿ ಅದು ಆಲ್ಮೋಸ್ಟ್ ನೀವು ಹೈದರಾಬಾದಲ್ಲಿ POP ಮಾಡಲ್ ನೋಡಿರ್ತೀರಾ, ಬಟ್ ಇಲ್ಲಿ ಪಕ್ಕ ಮಣ್ಣಿನ ಗಣೇಶ ನೋಡ್ಬೋದು ನೀವು. ಇಲ್ಲಿ ಅದು ಆಲ್ಮೋಸ್ಟ್ ಇಲ್ಲಿ ತೋರಿಸಿದಲ್ಲ ಪಕ್ಕ ಮಣ್ಣಿನ ಗಣೇಶನೇ, ಯಾವುದೋ POP ಇಲ್ಲ. ಮತ್ತೆ ಇರ್ತಾರೆ ಏನದು ಮಣ್ಣಿನ ಬಿಟ್ಟು. ಓಕೆನಾ, ನಮ್ಮ ಹಿಂಭಾಗದಲ್ಲಿ ನೋಡ್ತಿರ್ಬೋದು ಅವೆಲ್ಲ ನಿಮಗೆ ಪೇಪರ್ ಗಣೇಶಗಳು, 10 ಅಡಿ ಪೇಪರ್ ಗಣೇಶಗಳು. ಆ್ಯಕ್ಚುಲಿ 2 ಥರ ಆಪ್ಷನ್ ಇದೆ. ನಿಮ್ಗೆ ಏನಾದರೂ ಬೇಕಾದ್ರೆ ಮಣ್ಣಿನ ತೊಗೊಬೋದು ಅಥವಾ ಪೇಪರ್ ತೊಗೊಬೋದು. ಓಕೆನಾ, ನಿಮ್ಗೆ ಯಾವುದು ಬೇಕಾದ್ರೆ ದಯವಿಟ್ಟು ಡಿಸ್ಪ್ಲೇ ಮೇಲೆ ನಂಬರ್ ಹಾಕಿರ್ತೀವಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ನಿಮ್ಗೆ ಯಾವುದು ವಿಡಿಯೋ ಇಷ್ಟ ಆಗಿರುತ್ತೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಒಂದು ಒಳ್ಳೆ ಕಂಟೆಂಟ್ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಜೈ ಶ್ರೀ ಗಣೇಶ.